ಪ್ರೀತಿಯ ನನ್ನ ಯೂಟ್ಯೂಬ್ ಕುಟುಂಬಕ್ಕೆ ಮತ್ತೊಮ್ಮೆ ನನ್ನ ಪುಟ್ಟ ಪ್ರಪಂಚಕ್ಕೆ ಸ್ವಾಗತ. ಇವತ್ತು ಶನಿವಾರ. ನಾನು ನಿಮಗೆಲ್ಲ ಆಲ್ರೆಡಿ ನಮ್ಮ ತೋಟದಲ್ಲಿ ಏನೆಲ್ಲ ಹೂವು ಬೆಳೀತಾ ಇದ್ದೀವಿ, ಎಷ್ಟು ಚೆನ್ನಾಗಿ ಬಿಟ್ಟಿದೆ ಹೂವು ಅನ್ನೋದನ್ನು ತೋರಿಸಿದ್ದೀನಿ. ಸೊ ನಮ್ಮ ತೋಟದಲ್ಲೇ ಇವತ್ತು ಕೂಡ ಹೂವು ತುಂಬ ಚೆನ್ನಾಗಿ ಬಂದಿತ್ತು. ದಾಸವಾಳದ ಹೂವು ಮತ್ತು ನಂದಿ ಬಟ್ಲು ಹೂವು, ಆ ಹೂವನ್ನು ಇಟ್ಟು ಇವತ್ತು ಪೂಜೆ ಮಾಡಿದ್ದೀನಿ. ಆಮೇಲೆ ಇವತ್ತು ಬೆಳಗ್ಗೆ ಪೂಜೆ ಮಾಡಿದ್ದೀನಿ. ಇವತ್ತು 5 ಗಂಟೆಗೆ ಎದ್ದು ಸ್ನಾನ ಮಾಡಿ 5:30 5:45 ಅಷ್ಟರಲ್ಲೆಲ್ಲ ದೀಪ ಹಚ್ಚಾಯಿತು. ಇನ್ನು ಸೂರ್ಯ ಉದಯ ಆಗೋದಕ್ಕೂ ಮುಂಚೆನೇ ಇವತ್ತು ದೀಪ ಹಚ್ಚಿದ್ದೀನಿ. ಇವತ್ತಿನ ರಂಗೋಲೆ ನೋಡಿ ಎಷ್ಟು ಚೆನ್ನಾಗಿದೆ, ಸಿಂಪಲ್ಲಾಗಿ ಎಷ್ಟು ಚೆನ್ನಾಗಿದೆ ಅಂತ. ಈ ರೀತಿ ನೀವು ಕೂಡ ಟ್ರೈ ಮಾಡಲಿ ಅಂತ ನಾನು ತೋರಿಸಿದ್ದೀನಿ. ರಂಗೋಲಿ ಬಿಡೋವಾಗ ನಾನು ವಿಡಿಯೋ ಮಾಡ್ಕೊಳ್ಳಿಲ್ಲ. ನಾನು ಯಾಕೆ ಇಷ್ಟು ಬೇಗ ಇವತ್ತು ದೀಪ ಹಚ್ಚಿದ್ದೀನಿ ಅಂತ ಹೇಳಿದ್ರೆ, ಇವತ್ತು ವಾಕ್ ಹೋಗ್ತಿರೋದು, ನಾವು ಮಾಮೂಲಿ ಜಾಗ ಹೋಗ್ತಿದ್ವಲ್ವ ಆ ಕಡೆ ಎಲ್ಲ ದೇವಸ್ಥಾನಕ್ಕೆ ಹೋಗೋಣ ಅಂತ ಡಿಸೈಡ್ ಮಾಡ್ಕೊಂಡಿದ್ದೀವಿ. ಹಾಗಾಗಿ ದೇವಸ್ಥಾನಕ್ಕೆ ನಡ್ಕೊಂಡು ಹೋದರೆ ದೇವರನ್ನು ನೋಡ್ದಂಗೆ ಆಗುತ್ತೆ ಮತ್ತು ವಾಕ್ ಕೂಡ ಆಗುತ್ತೆ ಅಂತ ಮಾತಾಡಿಕೊಂಡು, ಶನಿವಾರ ಆಗಿತ್ತಲ್ವ ಇವತ್ತು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ನಿಮಗೆ ನಾನು ನಿನ್ನೆ ಹೇಳಿದ್ದೆ, ಶುಕ್ರವಾರ ತಿಂಗಳ ಕಾರ್ಯದ ವೀಡಿಯೋದಲ್ಲಿ ಹೇಳಿದ್ದೆ. ಇಲ್ಲಿ ನೋಡಿ ಹಾವು ಬರಬಾರ್ದು ಅಂತ ನಾಗದಳ್ಳಿ ಗಿಡ ಕೂಡ ಹಾಕಿದ್ದೀವಿ. ಇಲ್ಲಿ ಕಳೆ ಕೀಳ್ತಿದ್ದಾರೆ ಅಂತ, ಆದರೆ ಕಳೆ ಕಿತ್ತಿದ್ದು ಎಷ್ಟು ಗೊತ್ತಾ, ಒಂದು ಅರ್ಧ ಕೂಡ ಮುಗಿಸಿಲ್ಲ. ಇಷ್ಟಕ್ಕೆ ಸ್ಟಾಪ್ ಮಾಡಿದ್ದಾರೆ. ಇನ್ನು ಮಿಕ್ಕಿದೆಲ್ಲ ಇವತ್ತು ಬರ್ತೀನಿ ಅಂತ ಹೇಳಿದ್ದಾರೆ. 5 ಆಳು ಬಂದಿದ್ದಾರೆ ನೆನ್ನೆ ಸಂಜೆ, ಆದರೆ 5 ಆಳು ಕೂಡ ಕಳೆ ಕಿತ್ತು ಮುಗಿಸೋದಕ್ಕಾಗಿಲ್ಲ. ನೆನ್ನೆ ಜೋರು ಮಳೆ ಬಂದಿತ್ತು, ಹಾಗಾಗಿ ಗಿಡ ಎಲ್ಲ ಹೀಗೆ ಬಾಗ್ಕೊಂಡಿದೆ. ನಿನ್ನೆ ಆಳುಗಳು ಬಂದಿದ್ರಲ್ವ, ಅವರೆಲ್ಲ ಸ್ವಲ್ಪ ಹೂವು ಕಿತ್ಕೊಂಡು ಹೋಗಿದ್ದಾರೆ. ಇಲ್ಲಾಂದರೆ ನಂದಿ ಬಟ್ಲು ಗಿಡದಲ್ಲಿ ಇನ್ನೂ ಹೂವಿರೋದು, ಜೊತೆಗೆ ಮಳೆ ಬರ್ತಿರೋದ್ರಿಂದ ಸ್ವಲ್ಪ ಹೂವೆಲ್ಲ ಅಲ್ಲೇ ಕೊಳ್ತು ಹೋಗ್ತಿದೆ. ತುಂಬ ಗರ್ಕೆ ಎಲ್ಲ ಬಂದಿರೋದ್ರಿಂದ, ತುಂಬ ಕಳೆ ಇರೋದ್ರಿಂದ 5 ಆಳು ಬಂದು ನಿಜ ಅರ್ಧ ಕೂಡ ಮುಗಿಸಿಲ್ಲ. ನಮ್ಮ ಸೈಟ್ ಏನು ತುಂಬ ದೊಡ್ಡದಾಗಿಲ್ಲ ನೋಡಿ, ಅರ್ಧ ಕೂಡ ಮುಗಿಸಿಲ್ಲ. ದೇವಸ್ಥಾನಕ್ಕೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು ತೋಟದ ಹತ್ರ ಯಾಕೆ ಬಂದೆ ಅಂತ ಹೇಳಿದ್ರೆ, ಆ ಸೈಡ್ ಇರುವಂತಹ ದಾಸವಾಳದ ಗಿಡದಲ್ಲಿ ಪಿಂಕ್ ಕಲರ್ ದಾಸವಾಳದ ಹೂವನ್ನ ದೇವ್ರಿಗೆ ಮುಡಿಸಿದ್ದೆ. ಇಲ್ಲಿ ರೆಡ್ ಕಲರ್ ದಾಸವಾಳದ ಹೂ ಇತ್ತು, ಅದನ್ನು ದೇವಸ್ಥಾನಕ್ಕೆ ಕಿತ್ಕೊಂಡು ಹೋಗೋಣ ಅಂತ ಬಂದೆ. ಇವಾಗ ದೇವಸ್ಥಾನದ ಹತ್ರ ಬಂದಿದ್ದೀವಿ. ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋಕ್ಕೂ ಮುಂಚೆ ರಸ್ತೆಯಲ್ಲೇ ಫಸ್ಟು ನಮಗೆ ಬಸವನ ಗುಡಿ ಸಿಗುತ್ತೆ. ಅದಕ್ಕೆ ಮೊದಲು ನಾವು ನಮಸ್ಕಾರ ಮಾಡ್ಕೊಂಡು ಆಮೇಲೆ ದೇವಸ್ಥಾನಕ್ಕೆ ಹೋಗೋದು. ದೇವಸ್ಥಾನದ ಹತ್ತಿರ ನಾವು ಚಪ್ಪಲ್ ಹಾಕ್ಕೊಂಡು ಬಂದಿರ್ತೀವಲ್ವ, ಹಾಗಾಗಿ ಕಾಲು ತೊಳೆಯೋದಕ್ಕೆ ಅಂತ ಹೇಳಿ ಬೋರ್ವೆಲ್ ಹಾಕ್ಸಿದ್ದಾರೆ. ಇದನ್ನು ನಾವು ತಂಬಿಟ್ಟು ಹೂವು ಅಂತ ಕರಿತೀವಿ. ಇಲ್ಲಿಗೆ ಬಂದಾಗೆಲ್ಲ ನನಗೆ ಇದು ತುಂಬ ಇಷ್ಟ ಆಗುತ್ತೆ, ಹಾಗಾಗಿ ನಿಮಗೆ ವಿಡಿಯೋ ಮಾಡಿ ತೋರಿಸ್ದೆ. ಆ ಹೂವು ತುಂಬ ಇಷ್ಟ ಆಗುತ್ತೆ, ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ದೇವಸ್ಥಾನದ ಮುಂದೆ ಕೊಳ ಇದೆ ಅಂತ ನಿಮಗೆ ತುಂಬ ವಿಡಿಯೋದಲ್ಲಿ ತೋರಿಸಿದ್ದೀನಿ, ಇವತ್ತು ಕೂಡ ತೋರಿಸ್ತಾ ಇದ್ದೀನಿ. ದೇವಸ್ಥಾನದ ಮುಂದೆ ಎಕ್ಕದ ಗಿಡ, ಬನ್ನಿ ಮರ ಮತ್ತು ಅರಳಿಕಟ್ಟೆ ಎಲ್ಲ ಇದೆ. ಯಾರಾದರೂ ಒಬ್ಬರು ಮಾಡಿದ್ರೆ ಎಲ್ಲರೂ ಇದೇ ಕೆಲಸ ಮಾಡ್ತಾರೆ. ಇಲ್ಲಿ ನೋಡಿ, ಎಕ್ಕದ ಗಿಡಕ್ಕೆ ಯಾರೋ ಒಬ್ಬರು ತಾಯ್ತ ಕಟ್ಟಿದ್ದಾರೆ, ಅದನ್ನು ನೋಡಿಕೊಂಡು ಎಲ್ಲರೂ ತಾಯ್ತ ಕಟ್ಟಿದ್ದಾರೆ. ದೊಡ್ಡ ದೊಡ್ಡ ದೇವಸ್ಥಾನಗಳಲ್ಲೂ ಇದೇ ಕಥೆ ಮಾಡಿರ್ತಾರೆ. ನಾವು ಬಂದಾಗಿನ್ನ ದೇವಸ್ಥಾನದ ಬಾಗಿಲು ತೆಗೆದಿರಲಿಲ್ಲ, ಹಾಗಾಗಿ ಎಲ್ಲ ದೇವರುಗಳಿಗೂ ನಮಸ್ಕಾರ ಮಾಡ್ಕೊಂಡು ಬರೋಣ ಅಂತ ಬಂದ್ವಿ. ಇವಾಗ ಅರಳಿಕಟ್ಟೆ ಹತ್ರ ಬಂದಿದ್ದೀವಿ. ನಮ್ಮೂರಿನಲ್ಲಿ ಆಲ್ಮೋಸ್ಟ್ ಎಲ್ಲ ದೇವಸ್ಥಾನಗಳು ಸಹ ಪ್ರಕೃತಿ ಮಧ್ಯ ಇದೆ ಅಂತ ನಿಮಗೆ ಹೇಳಿದ್ದೀನಿ. ಶಿವನ ದೇವಸ್ಥಾನ, ಮಹಾಲಿಂಗೇಶ್ವರ ಸ್ವಾಮಿ ದೇವಸ್ಥಾನ, ಆಂಜನೇಯ ಸ್ವಾಮಿ ದೇವಸ್ಥಾನ, ಎಲ್ಲ ದೇವಸ್ಥಾನಗಳು ಸಹ ಗದ್ದೆ ಮಧ್ಯ ಭಾಗದಲ್ಲಿದೆ. ಇಲ್ಲಿ ನೋಡಿ, ನಮ್ಮ ಕಾವೇರಿ ತಾಯಿ ತೊರೆಯಾಗಿ ಹರಿತಾ ಇದ್ದಾರೆ. ಇದನ್ನು ನಾವು ಜಿಗ್ಳು ಅಂತ ಕರಿತೀವಿ. ಇಲ್ಲೇ ಪಕ್ಕದಲ್ಲಿ ಭತ್ತ ಬೆಳೆದಿದ್ದಾರೆ. ಆಲ್ಮೋಸ್ಟ್ ನಮ್ಮ ಊರಿನಲ್ಲಿ ಭತ್ತ ಮತ್ತು ತೆಂಗು, ಅಡಿಕೆ, ಕಬ್ಬನ್ನು ಬೆಳೀತಾರೆ. ಸಾರ್ವಜನಿಕವಾಗಿ ನಮ್ಮ ದೇವಸ್ಥಾನ ಅದೆಲ್ಲವನ್ನು ನಾವು ಕ್ಲೀನಾಗಿ ಇಟ್ಕೋಬೇಕಾಗಿದ್ದು ನಮ್ಮದು ಕರ್ತವ್ಯ. ಆದರೆ ಬೇಡವಾಗಿದ್ದ ಫೋಟೋಸ್ ಎಲ್ಲ ತಂದು ಇಲ್ಲೇ ಹಾಕಿದ್ದಾರೆ. ಅರಳಿ ಮರದಲ್ಲಿ ಬೇರು ದೊಡ್ಡದಾಗಿ ಬರೋದ್ರಿಂದ ಇಲ್ಲಿ ನೋಡಿ ಗಾರೆ ಎಲ್ಲ ಒಡೆದು ಹೋಗಿದೆ. ನಾವಲ್ಲೆಲ್ಲ ಹೋಗಿ ನಮಸ್ಕಾರ ಮಾಡ್ಕೊಂಡು ಬರೋವಷ್ಟರಲ್ಲಿ ದೇವಸ್ಥಾನ ತೆಗೆದಿದ್ರು. ಏನೇ ಹೇಳಿ ಬೆಳಿಗ್ಗೆ ಸ್ನಾನ ಮಾಡಿಕೊಂಡು ಮನೇಲಿ ದೀಪ ಹಚ್ಚಿ ಈ ರೀತಿ ದೇವಸ್ಥಾನಕ್ಕೆ ಬಂದುಬಿಟ್ರಂತೂ ಏನೋ ಒಂಥರ ಪಾಸಿಟಿವ್ ಎನರ್ಜಿ, ಧನಾತ್ಮಕ ಭಾವನೆಗಳು ಮನಸ್ಸಲ್ಲಿ ಮೂಡ್ತಿರುತ್ತೆ. ನಾವು ಮನೆಯಿಂದ 6 ಗಂಟೆಗೆ ಹೊರಟ್ವಿ, ಆದರೆ ಪೂಜೆ ಮಾಡಿಸುವಷ್ಟರಲ್ಲೇ ಹತ್ತತ್ರ 7 ಗಂಟೆ ಆಯಿತು. ಇವತ್ತಿನ ಮೊದಲನೇ ಪೂಜೆ ನಮ್ಮದೇ ಆಗಿತ್ತು.
ನನ್ನ ಫ್ರೆಂಡ್ ಸುಮಿತ್ರಾ ಒಂದು ಹಾಡು ಕೂಡ ಹಾಡಿದ್ರು, ತುಂಬ ಚೆನ್ನಾಗಿ ಹಾಡಿದ್ರು. ಇವಾಗ ದೇವಸ್ಥಾನದಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಮನೆ ಕಡೆ ಹೊರಟಿದ್ದೀವಿ. ಹಾಗೂ ಮನೆಗೆ ಬರೋವಷ್ಟರಲ್ಲಿ 7:15 ಆಗೇ ಹೋಯಿತು. ಬಂದು ನೋಡಿದ್ರೆ ರಾಘವೇಂದ್ರ ಸ್ವಾಮಿ ನನಗೆ ಹೂ ಕೊಟ್ಟಿದ್ದರು. ಯಾವತ್ತೂ ಹೂ ಕೊಟ್ಟಿದ್ದು ನೆನಪೇ ಇಲ್ಲ, ಇವತ್ತು ಹೂ ಕೊಟ್ಟಿದ್ದರು. ನನಗಂತೂ ತುಂಬ ಖುಷಿ ಆಯಿತು ರಾಘವೇಂದ್ರ ಸ್ವಾಮಿ ಹೂ ಕೊಟ್ಟಿದ್ದು ನೋಡಿ. ನಾನು ಯಾವತ್ತೂ ದಾಸವಾಳದ ಹೂವನ್ನು ಮುಟ್ಕೊಳ್ದೇ ಇರೋಳು. ದೇವರು ವರ ಕೊಟ್ಟಿದೆ ಅಲ್ವಾ, ಅದೇ ಖುಷಿ ಅಲ್ವಾ. ಹಾಗಾಗಿ ಹೂವನ್ನು ಕಣ್ಣಿಗೆ ಹೊತ್ಕೊಂಡು ನಮಸ್ಕಾರ ಮಾಡ್ಕೊಂಡು ಮುಟ್ಕೊತಾ ಇದ್ದೀನಿ. ನಾನು ಮೊದಲೆಲ್ಲ ಬೆವರ್ತಾನೆ ಇರಲಿಲ್ಲ, ಸ್ವಲ್ಪನೂ ಬೆವರ್ತಿರಲಿಲ್ಲ. ಆದರೆ ಇತ್ತೀಚೆಗೆ ಏನೋ ಗೊತ್ತಿಲ್ಲ, ತುಂಬಾ ಬೆವರೋದಕ್ಕೆ ಶುರು ಆಗಿದೆ. ನಿನ್ನೆ ಅರ್ಧ ಮುಗಿಸಿದ್ರಲ್ವ ಕಳೆ ಕಿತ್ತು. ಸೊ ಇವತ್ತು ಸಂಜೆ ಮೇಲೆ ಬರ್ತೀವಿ, ಒಂದು 5 ಆಳು ಪೂರ್ತಿ ಕಿತ್ಕೊಡ್ತೀವಂತ ಹೇಳಿದರು. ನೋಡಿದ್ರೆ ಮಳೆ ಬಂತಲ್ವ ನಿನ್ನೆ, ಬೇರೆ ಎಲ್ಲರೂ ತೇವ ಇದೆ ಬೇಡ ಅಂತ ಹೇಳಿದ್ರಂತೆ. ಹಾಗಾಗಿ ನಮ್ಮ ಹೊಲಕ್ಕೆ ಅಂದರೆ ನಮ್ಮ ತೋಟಕ್ಕೆ ಬಂದಿದ್ದಾರೆ. ಇನ್ನು ಅರ್ಧ ಇದೆಲ್ಲ ಮುಗಿಸ್ಕೊಡ್ತೀವಂತ 3 ಆಳು ಬಂದಿದ್ದಾರೆ. ಬೆಳಿಗ್ಗೆ 8:30ಇಂದ 1 ಗಂಟೆವರೆಗೂ ಕಿತ್ತಿದ್ದಾರೆ. ಹಾಗೂ ಇವತ್ತು ಕೂಡ ಕಳೆ ಕಿತ್ತು ಮುಗ್ದಿಲ್ಲ. ಹಾಗಾಗಿ ಸಂಜೆ ಮೇಲೆ ಬರ್ತೀವಂತ ಹೇಳಿದ್ರು. ಸರಿ ಸಂಜೆ ಮೇಲೆ ಬನ್ನಿ ಅಂತ ಹೇಳಿದೆ. 3 ಆಳು ಕೂಡ ಸಂಜೆಗೆ ಬರ್ತೀವಂದರು. ಆಮೇಲೆ ಮತ್ತೆ ಸ್ವಲ್ಪ ಕಳೆ ಇದೆ, 3 ಆಳೆಲ್ಲ ಬೇಡ, 2 ಆಳು ಬನ್ನಿ ಅಂತ ಹೇಳಿದ್ರು. ಸಂಜೆಗೂ ಕೂಡ 2 ಆಳು ಬಂದರು. ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ನೋಡಿ ನಮ್ಮ ತೋಟ ತೋರಿಸ್ತಾ ಇದ್ದೀನಿ. ತುಂಬ ದೊಡ್ಡದೇನಿಲ್ಲ ತೋಟ, ತುಂಬಾ ಚಿಕ್ಕದಿರೋ ತೋಟ. ಆದರೆ ಇಷ್ಟು ಕಳೆ ಕೀಳುವಷ್ಟರಲ್ಲಿ 1150 ರೂಪಾಯಿ ಆಗಿದೆ. ಪ್ರತಿ ಸಲ ನಾನು ಕಳೆ ಕೀಳಿಸುವಾಗ 600 ರೂಪಾಯಿ ಆಗ್ತಿತ್ತು. ಅಂದರೆ 4 ಆಳು ಬಂದು ಕೀಳ್ತಿದ್ರು. ಬೆಳಗ್ಗೆ ಟೈಮ್ 4 ಆಳು ಬಂದರೆ ಒಬ್ರಿಗೆ 150 ಅಂತ ಹೇಳಿದ್ರೆ 4 ಆಳಿಗೆ ಕಳೆ ಮುಗ್ದೋಗ್ತಿತ್ತು. ಆದರೆ ಈ ಸಲ ತುಂಬ ಕಳೆ ಬಂದಿತ್ತು. ಹಾಗಾಗಿ ನನಗೆ ಹೂವಲ್ಲೂ ಅಷ್ಟು ದುಡ್ಡು ಸಿಗ್ತಾಯಿಲ್ಲ. ಇವಾಗ ಹೂವಲ್ಲಿ ಬರೀ 200 ಗ್ರಾಮ್ 50 ಗ್ರಾಮ್ ಇಷ್ಟೇ ಸಿಗ್ತಿರೋದ್ರಿಂದ ವಾರಕ್ಕೆ ಒಂದು 100 ರೂಪಾಯಿ 150 ರೂಪಾಯಿ ಹೀಗೆ ಸಿಗ್ತಿದೆ. ಆದರೆ ಹೂವಿನಿಗಿಂತ ಕಳೆ ಕೀಳೋದಕ್ಕೆ ಜಾಸ್ತಿ ದುಡ್ಡು ಕೊಟ್ಟಿದ್ದೀನಿ. ರೈತರಿಗೆ ಹಾಗೇ ಈ ಬೆಳೆ ಅಲ್ಲ, ಎಲ್ಲ ಬೆಳೆಗಳಲ್ಲೂ ಹಾಗೆ ಆಗೋದು. ನಮಗೆ ಬರೋ ಲಾಭಕ್ಕಿಂತ ಖರ್ಚೆ ಜಾಸ್ತಿ ಇರುತ್ತೆ. ಸಂಜೆ ಮೇಲೆ ಬಂದು ಕಿತ್ತರು ಒಂದಿಬ್ಬರು, ಹಾಗೂ ಕೂಡ ಕಳೆ ಮುಗಿಲಿಲ್ಲ. ಯಾಕೆ ಮುಗಿಲಿಲ್ಲ ಅಂತ ಹೇಳಿದ್ರೆ 5:30ವರೆಗೂ ಅವ್ರಿಗೆ ಟೈಮಿಂಗ್ಸ್ ಇತ್ತು. ಆದರೆ 4:45ಗೆ ಮಳೆ ಬರೋದಕ್ಕೆ ಶುರು ಆಯಿತು. ಹಾಗಾಗಿ ಅವರು ಕೈ ಬಿಟ್ಟು ಹೋದರು. ಅವರು ಇವತ್ತು ಮುಗಿಸ್ತಿದ್ರು, ಮಳೆ ಬಂದಿಲ್ಲ ಅಂತ ಹೇಳಿದ್ರೆ ಅವ್ರು ಮುಗಿಸ್ತಿದ್ರು. ಸೊ 3/4 ಗಂಟೆ ಟೈಮ್ ನನಗೆ ವೇಸ್ಟ್ ಆಯಿತು. ಇಲ್ಲಿ ಬಂದರು, ಇಲ್ಲಿ ಸ್ವಲ್ಪ ಕಿತ್ತರು ಇಲ್ಲಿಂದ ಇಲ್ಲಿಗೆ. ಆದರೆ ಮುಂದೆ ಇಲ್ಲಿದೆ ಅಲ್ವಾ ಗರ್ಕೆ ಎಲ್ಲ, ಸೊ ಇದೆಲ್ಲ ಕೀಳಬೇಕಿತ್ತು. ಚರಂಡಿಯಿಂದ ಆಚೆ ಕಡೆ ಆಗಿದಲ್ವ ಅದು ರೋಡು, ಸೊ ಅದೆಲ್ಲ ಏನು ಕೀಳಿಸೋದಿಲ್ಲ. ಈ ಕಡೆ ಸೈಡ್ ಇದೆಲ್ಲ ಇದೆಲ್ಲ ಕೀಳಿಸ್ಬೇಕಿತ್ತು. ಆದರೆ ಟೈಮಿಂಗ್ಸ್ ಇದ್ರೂ ಸಹ ಮಳೆ ಬಂತು ಅಂತ ಹೇಳಿ ಅವರು ಹೋಗಬೇಕಾಯಿತು. ಕೊನೆಗೂ ಇಷ್ಟೆಲ್ಲ ದುಡ್ಡು ಕೊಟ್ಟು ಪೂರ್ತಿ ಕಳೆ ಕೀಳ್ಸೋದಕ್ಕಾಗಲೇ ಇಲ್ವಲ್ಲ ಅನ್ನೋದೊಂದು ಬೇಜಾರಾಯಿತು. ಇವತ್ತು ಸೋಮವಾರ ಹೊಸ್ತಿಲ್ಗೆ ಯಾವ ರಂಗೋಲಿ ಬಿಟ್ಟಿದ್ದೀನಿ ಅಂತ ನೋಡಿ. ಒಂದೊಂದು ದಿನ ಒಂದೊಂದು ಥರ ಟ್ರೈ ಮಾಡ್ತಿರ್ತೀನಿ ನಾನು ಕೂಡ. ಹಾಗೆ ನೀವು ಕೂಡ ನೋಡ್ಕೊಳ್ಳಿ ಅಂತ ವಿಡಿಯೋ ಮಾಡಿಕೊಂಡೆ. ನಿಮಗೆಲ್ಲ ಗೊತ್ತಿರೋ ಹಾಗೆ ಶನಿವಾರ ಸಂತೆ ಆಗುತ್ತೆ. ಸಂತೆಯಲ್ಲಿ ತರಕಾರಿ ತರ್ತಾರೆ. ಇವಾಗಂತೂ ತರಕಾರಿ ತರೋದೇ ಬಿಟ್ಬಿಟ್ಟಿದ್ದಾರೆ. 1 ತಿಂಗಳಾಗಿತ್ತು, ಇವಾಗ ತಂದಿದ್ದಾರೆ. ಕಡಲೆಕಾಯಿ ಅಂತೂ ಮಿಸ್ ಮಾಡಲ್ಲ ಸಂತೆಗೆ ಹೋದಾಗ. ಸೊ ಬಡವರ ಬಾದಾಮಿ ಕಡಲೆಕಾಯಿ, ನಮ್ಮಂಥ ಮಿಡಲ್ ಕ್ಲಾಸ್ ಫ್ಯಾಮಿಲಿಗೆ ಡ್ರೈ ಫ್ರೂಟ್ಸ್ ಎಲ್ಲ ತೊಗೊಂಡು ತಿನ್ನೋಕ್ಕಾಗಲ್ಲಲ್ವ. ಹಾಗಾಗಿ ಕಡಲೆಕಾಯನ್ನು ತೊಗೊಂಡು ತಿನ್ನಬಹುದು. ನಮಗೆ ತಕ್ಕಾದ ಬೆಲೆಯಲ್ಲಿ ಸಿಗುತ್ತೆ, ಜೊತೆಗೆ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು. ಹಾಗಾಗಿ ಡ್ರೈ ಫ್ರೂಟ್ಸ್ ಎಲ್ಲ ತೊಗೊಂಡು ತಿನ್ನೋದಕ್ಕಾಗದೇ ಇರೋರು ಕಡಲೆಕಾಯನ್ನು ಮಿಸ್ ಮಾಡಬೇಡಿ, ತೊಗೊಂಡು ತಿನ್ನಿ. ಕಡಲೆಕಾಯಲ್ಲಿ ಪ್ರೋಟೀನ್ ಅಂಶ ಜಾಸ್ತಿ ಇರುತ್ತೆ. ಇದರಲ್ಲಿ ಕೊಬ್ಬಿನಾಂಶ ಇರುತ್ತೆ ಅಂತ ಅಂದ್ಕೋಬೇಡಿ. ಇದರಲ್ಲಿರುವಂತಹ ಕೊಬ್ಬಿನಾಂಶ ಒಳ್ಳೆ ಕೊಬ್ಬಿನಾಂಶ. ನಮ್ಮ ತೂಕವನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೂ ಕೂಡ ಇದು ಉಪಯೋಗವಾಗಿದೆ. ಹೃದಯ ಸಂಬಂಧಿ ಕಾಯಿಲೆನೂ ಕೂಡ ಇದು ತಡೆಯುತ್ತಂತೆ. ಹಾಗಾಗಿ ವಾರಕ್ಕೊಮ್ಮೆ ಆದರೂ ಕಡಲೆಕಾಯನ್ನು ತಿನ್ನಿ. ನನಗಂತೂ ಕಡಲೆಕಾಯಿ ಅಂದರೆ ತುಂಬಾ ಇಷ್ಟ ಆಗುತ್ತೆ. ಈ ರೀತಿ ಹಸಿ ಕಡಲೆಕಾಯಿ ತಿನ್ನೋದಕ್ಕೂ ಇಷ್ಟ ಆಗುತ್ತೆ, ಜೊತೆಗೆ ಬೇಯಿಸಿರೋ ಕಡಲೆಕಾಯಿ ಇಷ್ಟ ಆಗುತ್ತೆ, ಜೊತೆಗೆ ಹುರಿದಿರೋ ಕಡಲೆಕಾಯಿ ಇನ್ನೂ ಇಷ್ಟ ಆಗುತ್ತೆ. ನಾನು ಕಡಲೆಕಾಯಿ ಬೇಯಿಸಿರೋ ವಿಡಿಯೋ ಆಲ್ರೆಡಿ ಹಾಕಿದ್ದೀನಿ, ಇವತ್ತು ಮಾಡ್ಕೊತಿರ್ಲಿಲ್ಲ. ಆದರೆ ನಾನು ಇನ್ಸ್ಟಾದಲ್ಲಿ ಕಡಲೆಕಾಯಿ ಬೇಯಿಸಿರೋ ವಿಡಿಯೋ ಹಾಕಿರಲಿಲ್ಲ. ಹಾಗಾಗಿ ಇವತ್ತು ಹಾಕೋಣ ಅಂತ ವಿಡಿಯೋ ಮಾಡಿಕೊಂಡೆ. ಕಡಲೆಕಾಯಿ ಬೇಯುವಷ್ಟು ನೀರು ಹಾಕಿ ಅದಕ್ಕೆ ಉಪ್ಪನ್ನು ಹಾಕಿ ಕುಕ್ಕರನ್ನು ಮುಚ್ಚಿ 1 ಅಥವಾ 2 ವಿಷಲ್, ಇಲ್ಲಾಂದರೆ ಬೇಕಾದರೆ ಒಂದು 3 ವಿಷಲ್ ಕೂಗಿಸ್ಕೊಂಡ್ರೆ ಆಗುತ್ತೆ.
ನಮ್ಮ ಮನೇಲಿ ಕುಕ್ಕರೆಲ್ಲ ಹೋಗಿಬಿಟ್ಟಿದೆ ಮತ್ತು ಲೈಟ್ರು ಕೂಡ 3 ಸತಿ ಆನ್ ಮಾಡಿದ್ಮೇಲೆ ಆನ್ ಆಯಿತು. ಏನು ಮಾಡೋಕ್ಕಾಗಲ್ಲ, ಇರೋದ್ರಲ್ಲಿ ಅಡ್ಜಸ್ಟ್ ಮಾಡ್ಕೋಬೇಕಾಗತ್ತೆ. ಸ್ಟವ್ ಮೇಲೆ ಕುಕ್ಕರ್ ಇಟ್ಟು ಅದನ್ನು ಸುಮ್ಮನೆ ಈಗ ತಿರುಗಿಸ್ತಾ ಇದ್ದೀನಿ, ಇನ್ಸ್ಟಾಗ್ ವೀಡಿಯೋ ಚೆನ್ನಾಗಿ ಬರಲಿ ಅಂತ ಅಷ್ಟೇ. ಅದು ಬೇಯೋವರೆಗೂ ನನಗೆ ಕಾಯೋವಷ್ಟು ಪೇಷನ್ಸ್ ಇರಲಿಲ್ಲ, ತಿನ್ಬೇಕು ಅನಿಸ್ತಿತ್ತು. ಹಾಗಾಗಿ ಹಸಿ ಕಡಲೆಕಾಯಿನ ಒಂದು 4 ತೊಗೊಂಡು ತಿಂತಾ ಇದ್ದೀನಿ. ಇವಾಗ ವಿಷಲ್ ಬರ್ತಿದೆ. ಯಾರಿಗೆಲ್ಲ ಕಡಲೆಕಾಯಿ ಇಷ್ಟ ಆಗುತ್ತೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಿರೋದು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಇಲ್ಲಿ ನೋಡಿ, ಆಹಾ ಘಮ ಘಮ ಅಂತ ಕಡಲೆಕಾಯಿ ಚೆನ್ನಾಗಿ ಬೆಂದಿದೆ. ಶಾರು ಸ್ಕೂಲಿಂದ ಬರುವಷ್ಟರಲ್ಲಿ ಕರೆಕ್ಟ್ ಟೈಮಿಂಗ್ಸ್ ಮಾಡೋಣ ಅಂತ ಮಾಡಿದ್ದೀನಿ. ಇವಾಗ ಬಿಸಿ ಬಿಸಿಯಾಗಿ ರೆಡಿಯಾಗಿದೆ. ಅವಳು ಬಂದ ತಕ್ಷಣ ಹಾಕ್ಕೊಡ್ತೀನಿ. ಇವತ್ತಿನ ಸ್ನ್ಯಾಕ್ಸ್ ಇದೇನೆ. ನಾನು ಇನ್ಸ್ಟಾಗ್ರಾಮ್ಗೊಂದು ವಿಡಿಯೋ ಎಡಿಟ್ ಮಾಡ್ತಾಯಿದ್ದೆ, ಹಾಗಾಗಿ ಗ್ಲಾಸ್ ಹಾಕ್ಕೊಂಡಿದ್ದೆ. ಅದೇ ಗ್ಲಾಸಲ್ಲಿ ಕಡಲೆಕಾಯಿ ತಿಂತ, ಬಿಸಿ ಬಿಸಿ ಕಡಲೆಕಾಯಿ ತಿಂತ ನಿಮಗೆ ನನ್ನನ್ನು ತೋರಿಸೋಣ ಅಂತ ತೋರಿಸ್ತಾ ಇದ್ದೀನಿ. ಯಾಕಂದರೆ ನನ್ನ ವಿಡಿಯೋದಲ್ಲಿ ನೀವೇ ಇರಲ್ಲ ಜಾಸ್ತಿ ಅಂತ ಹೇಳ್ತಿರ್ತೀರ ಅಲ್ವಾ, ಹಾಗಾಗಿ ಹಾಗೆ ಒಂದು ಸೆಲ್ಫಿ ವಿಡಿಯೋ ಮಾಡಿಕೊಂಡೆ. ನಾಳೆ ನಾನು ಕರ್ಮೀನ್ ಸಾಂಬಾರು ಹೇಗೆ ಮಾಡ್ತೀನಿ ಅನ್ನೋದರ ವಿಡಿಯೋವನ್ನು ಹಾಕ್ತಾ ಇದ್ದೀನಿ, ಕಾದು ನೋಡಿ. ಧನ್ಯವಾದಗಳು.